ನಮಸ್ಕಾರ ರೀ. ಇನ್ನೇನು ಬ್ಯಾಸ್ಗ್ಯಂಕರ ಇನ್ನೊಂದು 15-20 ದಿನ ಮುಗಿತಪ್ಪ ಅಂತಂದ್ರೆ ಬ್ಯಾಸ್ಗ್ಯಂಕರ ಮುಗೀತು ರೀ. ಅದು ಅಂಕರ್ ಎಲ್ಲರಿಗೂ ಗೊತ್ತಿರುವ ವಿಷಯ ಅಂತ ಹೇಳ್ತೀನಿ ನಾನು. ಈಗ ಬ್ಯಾಸ್ಗೆಗೆ ಒಂದಿಷ್ಟು ಮಳೆ ಹಾಕವ್ರಿ. ಇದು ಎಲ್ಲರಿಗೂ ಸ್ವಾಭಾವಿಕ ಗೊತ್ತೈತಿ. ಮಳೆ ಆದಾಗ ಹೆಂಗೆ ಇರುತ್ತೆ ಅನ್ನೋದು ದಯವಿಟ್ಟು ಹೇಳ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡಾರ ಯಾರು ಹೋಗಬೇಡ್ರಿ ಅಂತೇಳಿ ಕೇಳ್ಕೊತೀನಿ ನಾನು. ಈಗ ಏನು 1-2 ಮಳೆ 3 ಮಳೆ ಆತಪ್ಪ ಅಂತಂದ್ರೆ ಒಂದು ಹಚ್ಚರ್ ಕಟ್ಟಿಲಿ, ಜಿಟ್ಟಿ ಕಟ್ಟಿಲಿ, ಹೆಂಗ್ರಿ ಕಟ್ಟಿಲಿ. ಈಗೊಮ್ಮೆ ಮಳೆ ಹತ್ತಪ್ಪ ಅಂತಂದ್ರೆ ನಮ್ಮ ಸ್ವಾಭಾವಿಕ ಬಾಯಾಗ ಬರೋ ಮಾತು ಏನಪ್ಪ ಅಂತಂದ್ರೆ, ಏನ್ಲಿ ಅದು ಮಳೆ ಹತ್ತಿದ ಮಳೆ ನಿಂದ್ರಾವಲ್ತು, ಅಲ್ಲ ಅದು ಹೋಗಲಿ, ಈ ಹತ್ತಿದ ಮಳೆ ಹೇತೇನೆಂದ್ರೂ ಬಿಡಾವಲ್ತು, ಈ ನಮೂನಿ ಕಟ್ಯಾಕದ ಮಳೆ. ಹಿಂಗೆ ಸ್ವಾಭಾವಿಕ ಮಾತು ಬರ್ತಾವ್ರಿ ಇವು. ಈ ಮಳೆ ಹತ್ತಪ್ಪ ಅಂತಂದ್ರೆ ಅದ ಒಂದು ಮಳೆ ಇರ್ಲಿಕ್ಕಪ್ಪ ಅಂತಂದ್ರೆ ಯಾವ್ಯಾವ ರೀತಿ ಘಟನೆ ಹಾಕವು ಅದು ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ. ಈಗ ಇಷ್ಟು ದಿವಸಂಕರ ಬ್ಯಾಸ್ಗಿಂಕರ ಮುಗ್ದೈತಿ. ಇನ್ನೊಂದು 15-20 ನಿಮಿಷ ಆತಪ್ಪ, 15-20 ನಿಮಿಷ 15-20 ದಿನ ಆಯ್ತಪ್ಪ ಅಂತಂದ್ರೆ ಬ್ಯಾಸ್ಗಿಂಕರ ಮುಗಿತು ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಈ ಬ್ಯಾಸ್ಗಿಗೆ ಸ್ವಲ್ಪ ಒಂದೊಂದು ಮಳೆ ಇರ್ತಾವ್ರಿ, ಬರಾಕತ್ತಾವು. ಈಗ ಯಾವ್ಯಾವ ರೀತಿ ಘಟನೆ ಹಾಕವಪ್ಪ ಅಂತಂದ್ರೆ, ಘಟನೆಗಳು ಹಾಕವಪ್ಪ ಅಂತಂದ್ರೆ, ಮಳೆ ಆಯ್ತಪ್ಪ ಅಂತಂದ್ರೆ ಜಿಟಿ ಒಂದು 4 ದಿನ ಹತ್ತಪ್ಪ ಅಂತಂದ್ರೆ ಜಂತಿ ಮನೆ ಇತ್ತಪ್ಪ ಅಂತಂದ್ರೆ ಸೋರಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಥಟ್ 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 ಕಲಾಸ್. ಜಂತಿ ಮನೆ ಇದ್ದವ್ರಂಕರ ಮತ್ತು ಇಲ್ಲ ಅಂತನಾಗಲ್ಲ, ನಮ್ಮದು ಜಂತಿ ಮನೆ ಅಂತ ಹೇಳ್ತೀನಿ ನಾನು. ಈಗ RCC ಮನೆ ಇದ್ದವ್ರಿಗೆ ಒಂದು ಮಾತಾಗುತ್ತೆ, ಮತ್ತು ತಗಡಿನ ಮನೆ ಇದ್ದವ್ರಿಗೆ ಒಂದು ಮಾತಾಗುತ್ತೆ, ಜಂತಿ ಮನೆ ಇದ್ದವ್ರಿಗೆ ಒಂದೊಂದು ರೀತಿ ಆಗತ್ತೆ ಅಂತ ಹೇಳ್ತೀನಿ ನಾನು. ಇರಲಿ ಸರ, ಈಗ ಮಳೆ ಹತ್ತಪ್ಪ ಅಂತಂದ್ರೆ ಈಗ ನಮ್ಮ ಒಂದು ಕೆಲವೊಂದಿಷ್ಟು ಫ್ರೆಂಡ್ಸ್ ಇರ್ತಾರಲ್ಲ, ಕೆಲವೊಂದಿಷ್ಟು ಹುಡುಗರು ಇರ್ತಾರಲ್ಲ, ಅವ್ರಿಗೆ ಯಾವ್ಯಾವ ರೀತಿ ಘಟನೆ ಹಾಕವಪ್ಪ ಅಂತಂದ್ರೆ, ಮಳೆ ಹತ್ತಪ್ಪ ಅಂತಂದ್ರೆ ಮುಗಿದು ಹೋತ್ರಿ. ಎಲ್ಲರಿಗೂ ಮನೆ ಸೋರ್ತು, ಅಲ್ಲಿ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು ಅಂತೇಳಿ ಇತ್ತಪ್ಪ ಅಂತಂದ್ರೆ ನಮ್ಮ ಹುಡುಗರು ಯಾವುದೂ ಇಲ್ಲರಿ, ಬರೇ ಪಾರ್ಟಿ ಮಾಡಬೇಕು. ಮಳೆ ಮಾತ್ರ ಭರ್ಜರಿ ಐತಿ. ಇವತ್ತು ಮಾತ್ರ ಭರ್ಜರಿ ಮಾಡಾಗೈತಲ್ಲ, ಜಿಟಿ ಮಳೆನೂ ಹತ್ತೈತಿ, ಬಿಡಬಾರ್ದು ಇವತ್ತು. ನಾವು ಇವತ್ತು ಪಾರ್ಟಿ ಮಾಡಿ ಕ್ಯಾಟ ಆರಾಮ್ ಸೇರಿ ಶನಿ ಮುಂದೆ ಹೋಗಿಬಿಡ್ತೀನಿ. ಹೆಂಗಿದ್ರೆ ರವಿವಾರ ಶನಿವಾರ ಐತೆ ಅಂತೇಳಿ ಹಿಂಗೆಲ್ಲ ಅನ್ಕೊಂಡು ಕ್ಯಾಟ್ ಪಾರ್ಟಿ ಇಟ್ಟು ಹೋಗ್ತಾರೆ ಅಲ್ಲ. ಮತ್ತೊಬ್ರಿಗೆ ಇತ್ತು ಒಂದು ಸಂಕಟ ಇತ್ತಪ್ಪ ಅಂತಂದ್ರೆ ಇವ್ರಿಗೊಂದಿಷ್ಟು ನಮ್ಮ ದೋಸ್ತರಿಗೆ ನಮ್ಮ ಕೆಲವೊಂದಿಷ್ಟು ಮಂದಿ ಇರ್ತಾರೆ, ಇಲ್ಲಂತನಾಗಲ್ಲ, ಕೆಲವೊಂದಿಷ್ಟು ಮಂದಿ ಸುಳೆ ಮಕ್ಕಳು ಇರ್ತಾರೆ. ಅವರಿಗೆ ಒಂದು ಇವರಿಗೆ ಒಂದು ಚಿಂತೆ ಆಯ್ತಪ್ಪ ಅಂತ ನಮ್ಮ ಮನೆಯವ್ರಿಗೆ, ಮನ್ಯಾಗ ಮನೆ ಸೋರ್ತೈತತೆ. ಜಂತಿ ಮನೆ ಇದಿರ್ತೈತಲ್ಲ, ಜಂತಿ ಮನ್ಯಾಗ RCC ಮನೆಯೂ ಸೋರಾಗತ್ತವ್ರಿ ಈಗ. ಯಾಕಂದ್ರೆ ಮೊದಲಂಗಿದ್ದು ಸ್ಟ್ರೆಂತ್ ಬರವಲ್ತ, ಶಕ್ತಿ ಇಲ್ಲಿಗೆ ಈಗಿಲ್ದಂಕ್ರೆ ಏನೂ ಇಲ್ಲ. ಮೊದಲಾಕಿಗೆ ಈಗಲಿಕ್ಕೆ ಭಾಳ ಫರಕ್ ಐತೆ ಅಂತ ಹೇಳ್ತೀನಿ ನಾನು. ಈಗ ಅವ್ರಿಗೆ ಮನೆಯವ್ರಿಗೆ ಒಂದು ಸಂಕಟ ಆಯ್ತಪ್ಪ ಅಂತಂದ್ರೆ ಇವ್ರಿಗೆ ಹಂಗಿಲ್ಲ. ಸ್ವಲ್ಪ ಮಾಡೆ ಬಿತ್ತು, ಸ್ವಲ್ಪ ಮಳೆ ಬಂತು, ಸ್ವಲ್ಪ ಅಲ್ಲಿ ಜೋಗು ಜಲಪಾತ ಆಗಿರ್ಬೋದು, ದಿಳಿಗೆ ಬಂದಿರ್ಬೋದು, ಏನು ಆಗಿತ್ತಪ್ಪ ಅಂತಂದ್ರೆ ಇವ್ರಿಗೆ ಬರೀ ಕುಡಿಬೇಕು, ತಿನ್ನಬೇಕು. ಇದನ್ನು ಬಿಟ್ಟರೆ ಏನೇನೇನೋ ವಿಚಾರ ಮಾಡಂಗಿಲ್ಲ, ಸಾಧ್ಯನೇ ಇಲ್ಲ ರೀ. ಕಾರಣ ಐತೆ, ಹಂಗೆ ಐತೆ ಅಂತ ಹೇಳ್ತೀನಿ ನಾನು. ಇವರು ಒಂದು ಕೆಲವೊಂದು ಇವೇನು ದೋಸ್ತರಲ್ಲ, ಸುಳ್ಳು ಮಕ್ಳು ಇರೋದಲ್ಲ, ಇವ್ರು ಏನೇನು ಚಿಂತೆ ಮಾಡೋದು, ಬರೀ ಕುಡಿಬೇಕು, ತಿನ್ನಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಹಿಂಗೆ ಬರೀ ಮಾಡಬಿತ್ತಂದ್ರೆ, ಬರೀ ಆತಪ್ಪ ಅಂತಂದ್ರೆ ಹಂಗಾಗತ್ತೆ. ದಗ್ ಸಿಕ್ಕಾಪಟ್ಟಿಗೆ ಜೋರು ಹಚ್ಚಿ ಕಟ್ಟಿತ್ತಪ್ಪ ಅಂತಂದ್ರೆ ಮಳೆ, ಜೋಗ ಜಲಪಾತ ಫಿಕ್ಸ್ ಹೋಗೋದ್ರೆ ಇಲ್ಲಿಗೆ ಗೋವಾಕ್ಕೆ ಹೋಗೋದ್ರಿ. ಈಗ ಮತ್ತೊಬ್ರಿಗೆ ಒಂದು ಚಿಂತೆ ಇರ್ತಪ್ಪ ಅಂದ್ರೆ, ಇವು ಸುಳ್ಳು ಮಕ್ಳು ಇರ್ತಾರಲ್ಲ ದೋಸ್ತರು, ಅವರಿಗೆ ಒಂದು ಚಿಂತೆ ರೀ. ಇಲ್ರಿ, ಈಗ ನಾನು ಸ್ವಲ್ಪ ಮಾಡ ಆಗೈತೆ ರೀ. ಸ್ವಲ್ಪ ಇಷ್ಟೊತ್ತನ ಜಿಟಿ ಮಳೆ ಹಾಕ್ಯಾಟ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಹಂಗಾರೆ ಫುಲ್ ಕೋಲ್ಡ್ ಐತಿ. ವಾತಾವರಣ ಹಂಗಾರೆ ಹೊರಗೆ ಬಂದಿಪ್ಪ ಅಂತ ಜುನು ಒಂದು ಸ್ವಲ್ಪ ಹೊರಗಿಂದ ಪಾರ್ಟಿ ಗಿಟ್ಟಿ ಹೋಗ್ಬೇಕಂತ ನನಗೂ ಅನ್ಸಕತ್ತೈತಿ ರೀ. ಅಷ್ಟು ಥಂಡಿ ಐತಿ ರೀ. ಯಾಕಂದ್ರೆ ಅಷ್ಟು ಥಂಡಿ ಬಿಸಿ ಐತಿ, ಈಗ ಬಿಸಿಯಾಗೈತಿ. ಇಷ್ಟು ಹಂಗಾರೆ ಮುಗುಳು ಹರಿಯೋಂಗಂಕರ ಬ್ಯಾಸ್ಗೆ ಇತ್ತಂತ ಎಲ್ಲರಿಗೂ ಗೊತ್ತಿದ್ರು ಮಾತೈತೆ ಅಂತ ಹೇಳ್ತೀನಿ ನಾನು. ಈಗ ಸ್ವಲ್ಪ ತಣ್ಣ ಐತಿ ಅಂತ ಹೇಳ್ತೀನಿ ನಾನು. ಈಗ ನಾವು ನಮ್ಮ ದೋಸ್ತರು ನಾವು ಎಲ್ಲರೂ ಸೇರಿ ಕ್ಯಾಟ ಪಾರ್ಟಿಗೆ ಹೋಗ್ಬರ್ತೀನಿ ರೀ. ಮತ್ತೊಂದು ವಿಡಿಯೋದಾಗ ಹೆಂಗೆ ಆತ ಅನ್ನೋದು ಹೇಳ್ತೀನಿ ರೀ. ಬರ್ತೀನಿ ಸರ, ಕ್ಷಮಿಸ್ಬಿಡ್ರಿ.